ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಷ್ಟಮಿಯ ವ್ಲಾಗ್. ನಾನು ಪ್ರತಿ ವರ್ಷ ಅಷ್ಟೇ ಏನಾದರೂ ಒಂದು ಬಗೆ ಉಂಡೆ ಮಾಡ್ತೀನಿ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಕೃಷ್ಣನಿಗೆ. ಕೆಲವರೆಲ್ಲ ಮಾಡ್ತಾರೆ 5 ಅಂದರೆ ಪಂಚಭಕ್ಷ್ಯಗಳು, 5 ಬಗೆ ಉಂಡೆ ಎಲ್ಲ ಮಾಡ್ತಾರೆ ನೈವೇದ್ಯಕ್ಕೆ ಅಂತ. ಚಕ್ಕುಲಿ ಈ ಥರದ್ದೆಲ್ಲ ಉಡುಪಿ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ನಾನು ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಬಗೆ ಉಂಡೆ ಮಾಡ್ತೀನಿ. ಪ್ರತಿ ವರ್ಷವೂ ಒಂದೇ ಥರ ಅಂತಲ್ಲ, ಲಾಸ್ಟ್ ಇಯರು ಬೇರೆ ಥರ ಮಾಡಿದ್ದೆ. ಈ ಸಲ ಗಟ್ಟಿ ಅವಲಕ್ಕಿನಲ್ಲಿ ಲಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿನೂ ಸಹ ಇಲ್ಲೇ ಹಾಕೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಈ ರೆಸಿಪಿ. ನೋಡಿ, ನೀವು ನೋಡ್ತಾ ಇರೋ ಹಾಗೆಯೇ ಗಟ್ಟಿ ಅವಲಕ್ಕಿನ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಬೇಕು, ಯಾಕಂದರೆ ಅದನ್ನು ಹುಡಿ ಮಾಡ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಅಷ್ಟೊತ್ತಲ್ಲಿ ಇಲ್ಲಿ ಬೆಲ್ಲನ ಒಂದೆಳೆ ಪಾಕ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಅಂದರೆ ತುಂಬ ಹೊತ್ತು ಕುದಿಬೇಕು, ಪಾಕ ಆಗಬೇಕು ಅಂತ ಏನಿಲ್ಲ. ಒಂದೆಳೆ ಪಾಕ ಲೈಟಾಗಿ ಬಂದರೆ ಸಾಕು. ಇವಾಗ ಇಲ್ಲಿ ಹುರಿದಿಟ್ಟಿರುವಂತಹ ಅವಲಕ್ಕಿ ತಣ್ಣಗಾಗಿದೆ. ಇದನ್ನು ನೋಡಿ ಈ ಥರ ನೈಸಾಗಿ ಹುಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವಾಗಲೇ ಒಂದೆಳೆ ಪಾಕ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಬೆಲ್ಲದ್ದು, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಅದು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ಅದನ್ನು. ಆಮೇಲೆ ಇದಕ್ಕೆ ಫ್ರೈ ಮಾಡಿರುವಂತಹ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪೌಡರ್ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ಆಯಿತು. ನೋಡಿ, ಗಟ್ಟಿ ಅವಲಕ್ಕಿಯಲ್ಲಿ ಮಾಡಿರುವಂತಹ ಲಡ್ಡು ನೈವೇದ್ಯಕ್ಕೆ ಇಡೋದಕ್ಕೆ ಸಿದ್ಧ ಆಯಿತು. ನಮ್ಮ ಕಡೆ ಹೆಚ್ಚಾಗಿ ಅಷ್ಟಮಿ ಪೂಜೆನ ರಾತ್ರಿಯೇ ಮಾಡ್ತಾರೆ. ಕೃಷ್ಣ ಹುಟ್ಟಿರೋದು ರಾತ್ರಿ ಅಲ್ವಾ, ಹಾಗಾಗಿ ರಾತ್ರಿಯೇ ಆಚರಿಸೋದು ಪದ್ಧತಿ. ಇಲ್ಲಿ ಇವರಿಗೆ ಆಫೀಸ್ ಇತ್ತು. ಆ್ಯಕ್ಚುಲಿ ಅಷ್ಟಮಿ ದಿನ ರಜಾ ಇರಲಿಲ್ಲ, ಇವರಿಗೂ ಇರಲಿಲ್ಲ, ಶ್ರೇಯಾಂಕಗೂ ಸ್ಕೂಲ್ ಇತ್ತು. ಇವರು ಆಫೀಸಿಂದ ಬಂದು ಸ್ನಾನ ಎಲ್ಲ ಮಾಡಿ ಇವಾಗ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ಇದನ್ನು ನಾವೆಲ್ಲ ಜಾಸ್ತಿ ಮಾಡಲ್ಲ, ಅಂದರೆ ಹೆಂಗಸರು ಮಾಡುವಂಥದ್ದು ಕ್ರಮ ಇಲ್ಲ ನಮ್ಮ ಕಡೆ, ಗಂಡಸರೇ ಮಾಡ್ತಾರೆ. ಈ ದೇವರ ಅಲಂಕಾರಗಳಿರ್ಬೋದು, ಪೂಜೆ ಇರ್ಬೋದು, ಇದೆಲ್ಲ ಹೆಚ್ಚಾಗಿ ಗಂಡಸರೇ ಮಾಡೋದು, ಹೆಣ್ಮಕ್ಳು ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ಇವರೇ ಆಫೀಸಿಂದ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮದು ಏನಿದ್ರು ದೇವರಿಗೆ ನೈವೇದ್ಯಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಎಲ್ಲ ರೆಡಿ ಮಾಡಿ ಕೊಡೋದು ಅಷ್ಟೇ. ನೋಡಿ, ಶ್ರೇಯಾಂಕ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇಲ್ಲಿ ಅಪ್ಪನ ಜೊತೆ ಕೂತಿದ್ದಾನೆ ಪೂಜೆಗೆ. ಅವನಿಗೂ ಇಂಟ್ರೆಸ್ಟ್, ಈ ಥರ ಪೂಜೆಗಳಲ್ಲೆಲ್ಲ ಅವನಿಗೂ ಸ್ವಲ್ಪ ಇಂಟ್ರೆಸ್ಟು. ಆದರೆ ಈ ಸಲ ಏನು ಅಂದರೆ ಅದಕ್ಕೆ ಇಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ರಲ್ವ ದೇವರಿಗೆ ಅಂತ, ಅದನ್ನು ತೆಗಿಯೋಕ್ಕೆ ಹೋಗ್ತಾ ಇದ್ದ. ಪಾಪ ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ, ಆಮೇಲೆ ಹೇಳಿದ್ವಿ, ಸ್ವಲ್ಪ ಅರ್ಥ ಆಯಿತು ಅವನಿಗೆ, ತಿನ್ನಬಾರ್ದು ಪೂಜೆಗೆ, ದೇವರು ತಿಂದಮೇಲೆ ತಿನ್ನಬೇಕು ಅಂತ. ಮಕ್ಕಳು ಒಂದು ಲೆಕ್ಕಕ್ಕೆ ದೇವರ ಸಮಾನನೇ, ಅಪ್ಪಿತಪ್ಪಿ ತಿಂದರೂ ಏನು ಪರವಾಗಿಲ್ಲ ನನ್ನ ಪ್ರಕಾರ. ಯಾಕಂದರೆ ಅಷ್ಟಮಿಯ ಪೂಜೆ ಮುಗಿಯೋದು ಲೇಟ್ ಆಗುತ್ತೆ. ಇವರು ಶುರು ಮಾಡಿದ್ದೇ 8 ಗಂಟೆನೇನೋ ಆಗಿತ್ತು ಅನಿಸುತ್ತೆ. ಅಲಂಕಾರ ಎಲ್ಲ ಮಾಡಿ ಜಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೈವೇದ್ಯಗಳನ್ನೆಲ್ಲ ಸಮರ್ಪಣೆಗೆ ಇಟ್ಟು ಪೂಜೆ ಮಾಡಿ ಅರ್ಘ್ಯ ಕೊಟ್ಟು ಮತ್ತು ಇನ್ನೊಮ್ಮೆ ಮಂಗಳಾರತಿ ಮಾಡೋ ಅಷ್ಟರಲ್ಲಿ ಒಂದು 10-11 ಗಂಟೆ ಹೀಗೆ ಆಗುತ್ತೆ. ಪ್ರತಿ ವರ್ಷವೂ ಆಗುತ್ತೆ, ಲೇಟ್ ಆಗುತ್ತೆ. ನಾವೇನೋ ಹಸಿವನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ, ಮಕ್ಕಳಿಗೆ ಪಾಪ ಹಸಿವು ಆಗುತ್ತೆ ಆ ಟೈಮ್ ಆಗುವಾಗ. ಅಲ್ಲಿ ಕೃಷ್ಣನಿಗೆ ಅಲಂಕಾರ ಎಲ್ಲ ಆಯಿತು, ಹೂವೆಲ್ಲ ಇಟ್ಟು, ಹಾಗೆಯೇ ದೀಪಕ್ಕೆ ಎಣ್ಣೆ ಬತ್ತಿ, ಹಾಗೆಯೇ ಆರತಿಗೆ ಬೇಕಾಗಿರೋವಂಥದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಜಪ ಮಾಡಿ ಪೂಜೆ ಮಾಡೋದಷ್ಟೇ. ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗಲ್ಲ ನಾನು, ಯಾಕಂದರೆ ಡೀಟೇಲಾಗಿ ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿ ಹೇಳಿದ್ದೀನಿ ಅಷ್ಟಮಿ ಹಬ್ಬದ ಬಗ್ಗೆ, ಅದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಪೂಜೆ ಬಗ್ಗೆ ಎಲ್ಲ. ಹಾಗಾಗಿ ನಾನು ಈ ಸಲದ ಈ ವ್ಲಾಗಲ್ಲಿ ನಾನು ಅಷ್ಟು ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗಲ್ಲ. ಬೇಕಿದ್ದರೆ ನಾನು ಈ ವಿಡಿಯೋ ಎಂಡಲ್ಲಿ ಅದರ ಲಾಸ್ಟ್ ಇಯರ್ ವಿಡಿಯೋದು ಲಿಂಕ್ ಹಾಕ್ತೀನಿ ಅಷ್ಟಮಿ ಹಬ್ಬದ್ದು, ಅಲ್ಲಿ ನೋಡಿ ನೀವು.
ಇವಾಗ ಇಲ್ಲಿ ನೈವೇದ್ಯಕ್ಕೆ ಮಾಡಿರುವಂತಹ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜಾಸ್ತಿ ಏನು ಮಾಡಲ್ಲ ನಾನು ಅಷ್ಟಮಿಗೆ. ಆಗಲೇ ನೀವು ನೋಡಿರೋ ಥರ ಅವಲಕ್ಕಿ, ಇದು ಉಂಡೆ, ಹಾಗೆಯೇ ಕಡುಬು, ಇದಕ್ಕೆ ಕೊಟ್ಟಿಗೆ ಅಂತ ಹೇಳ್ತೀವಿ, ಹಾಗೆಯೇ ಪುಳಿಂಜಿ. ಇದ್ರ ಬಗ್ಗೆ ಎಲ್ಲ ನಾನು ಲಾಸ್ಟ್ ಇಯರ್ ಅಷ್ಟಮಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮತ್ತೆ ಹೇಳಲ್ಲ ನಾನು ಅದನ್ನು. ಹಾಗೆಯೇ ಇದ್ರ ಜೊತೆಗೆ ಅವಲಕ್ಕಿ ಮತ್ತು ಏನೇನು ತಂದಿರ್ತೀವೋ ಫ್ರೂಟ್ಸು, ಅದು ಇವಿಷ್ಟನ್ನು ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪೂಜೆ ಆಯಿತು. ಇವಾಗ ನೆಕ್ಸ್ಟು ಕೃಷ್ಣನಿಗೆ ಅರ್ಘ್ಯ ಕೊಡೋದು. ಬೆಳ್ಳಿಯ ಕೃಷ್ಣನ ವಿಗ್ರಹವನ್ನು ಈ ಥರ ತೆಂಗಿನ ಕಡಿ ಅಂತ ಹೇಳ್ತೀವಿ ನಾವು, ಅಂದರೆ ಒಂದು ಹೋಳಲ್ಲಿ ಕೃಷ್ಣನನ್ನು ಇಟ್ಟು ಈ ಥರ ಹಸಿ ಹಾಲಲ್ಲಿ ಕೃಷ್ಣನ ತಲೆ ಮೇಲೆ 3 ಸಲ ಅರ್ಘ್ಯ ಕೊಡೋದು. ಇದಕ್ಕೊಂದು ಮಂತ್ರ ಇದೆ. ಆ ಮಂತ್ರದ ಕೊನೆಯಲ್ಲಿ ಇದಮರ್ಘ್ಯಂ 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 ಅಂತ 3 ಸಲ ಬರುತ್ತೆ. ಆವಾಗ 3 ಸಲ ನಾವು ಕೃಷ್ಣನ ತಲೆ ಮೇಲೆ ಈ ಹಸಿ ಹಾಲನ್ನು ಹಾಕಬೇಕು. ಇದಕ್ಕೆ ಅರ್ಘ್ಯ ಕೊಡೋದು ಅಂತ ಹೇಳ್ತಾರೆ. ಇವಾಗ ಶ್ರೇಯಾಂಕ ಅರ್ಘ್ಯ ಕೊಡ್ತಾ ಇದ್ದಾನೆ. ಲಾಸ್ಟ್ ಇಯರೆಲ್ಲ ಅವನ ಕೈ ಹಿಡಿದು ನಾವೇ ಮಾಡಿಸಿದ್ವಿ. ಈ ಸಲ ಅವನಾಗವನೇ ತಾನೇ ಅರ್ಘ್ಯ ಕೊಟ್ಟ. ಅರ್ಘ್ಯ ಕೊಡೋದಕ್ಕೆ ಅಂತಾನೆ ಬೆಳ್ಳಿನಲ್ಲಿ ಕಟ್ಟು ಹಾಕಿಸಿರೋವಂತಹ ಚಿಕ್ಕ ಒಂದು ಶಂಖ ಇರುತ್ತೆ. ಆದರೆ ಇಲ್ಲಿ ಸದ್ಯಕ್ಕೆ ನಮ್ಮ ಈ ಮನೆಯಲ್ಲಿ ಅದು ಇರಲಿಲ್ಲ. ಹಾಗಾಗಿ ನಾವು ಮಾಮೂಲಿ ಪಂಚಪಾತ್ರೆನಲ್ಲೇ ಅರ್ಘ್ಯ ಕೊಡೋದು. ಊರಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು, ಆ ಶಂಖ. ಕೃಷ್ಣಾಂಚ ಬಲವೃದ್ಧಂಚ ವಸುದೇವಂಚ ದೇವಕಿ ಯಶೋಧ ಕೃಷ್ಣಾಂಚ ಬಲವೃದ್ಧಂಚ ಯಶೋಧ ನಂದಗೋಪಂಚ ಸುಭದ್ರಾಂಚ ಆದಗೋನಿಯೇತ್ ಪಾಡು ಹೂ ಪಾಡು ದೇವರಿಗೆ ಪಾಡು.
ಅರ್ಘ್ಯ ಕೊಟ್ಟಾದಮೇಲೆ ಅದೇ ಹಾಲನ್ನು ತೀರ್ಥದ ರೂಪದಲ್ಲಿ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು ಸಲ ಮಂಗಳಾರತಿ ಇದೆ, ಅಂದರೆ ಪೂಜೆ ಇದೆ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಎಲ್ಲೋ ಮಿಸ್ ಆಗಿದೆ, ನಾನು ತಗೊಂಡಿದ್ದೆ ಬಟ್ ಅದೆಲ್ಲೋ ಮಿಸ್ ಆಗಿದೆ ಆ ವಿಡಿಯೋಸ್ ಎಲ್ಲ. ಸೊ ಇವಿಷ್ಟು ಅಷ್ಟಮಿ ಹಬ್ಬದ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್, ಅಂದರೆ ಮೋಸ್ಟ್ಲಿ ಚೌತಿ ಹಬ್ಬದ್ದೇ ಇರುತ್ತೆ, ಬಂತಲ್ವ ಇನ್ನೇನು. ಸೊ ಆ ಹಬ್ಬದ ವ್ಲಾಗ್ ಜೊತೆಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.